ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ನೋಡ್ತಾ ಹೋದು ಇಂಕ್ಯುಬೇಟರ್ಲಿ ಮರಿ ಬಂದಿದ್ದು, ಅದರಿಂದ ಯಾವ ರೀತಿ ನೋಡ್ಕೋಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೀನಿ. ಎಲ್ಲರೂ ಕೂಡ ತಪ್ಪದೆ ನೋಡಿ. ಅದಕ್ಕಿಂತ ಮೊದಲು ಏನಪ್ಪ ಅಂದರೆ ನಮ್ಗೆ 15 ಮರಿ ಬಂದಿದ್ದು. 15 ಮರಿಲಿ ಒಂದು ಮರಿ ಮಾತ್ರ ಕಾಲು ಸರಿಯಾಗಿ ಬಂದಿಲ್ಲ. ಅದನ್ನು ನಾವು ಸಪ್ರೇಟಾಗಿ ಮಾಡ್ಗವಿ. ನೋಡ್ತಾ ಇರೋದು ಇಲ್ಲಿ ಸಪ್ರೇಟಾಗಿ ಮಾಡ್ಗವಿ. ಅದಕ್ಕೋಸ್ಕರ ಮೇವು ಮೇಯ್ತೈತೆ. ಆದರೆ ನೋಡೋದ ಮುಂದಿನ ದಿನಗಳಲ್ಲಿ ಬದಿಕಳುತ್ತೋ ಇಲ್ಲ ಅಂದರೆ ಬದಿಗಳಲ್ವ ಅಂತ ತಿಳಿಸ್ತೀನಿ. ನೋಡ್ತಾ ಹೋದು. ಅದಕ್ಕಿಂತ ಮೊದಲು ಇನ್ನೊಂದು ವಿಷಯ ಏನಪ್ಪ ಅಂದರೆ ನೋಡ್ತಾ ಹೋದು, ದೊಡ್ಡ ಮರಿ ಏನು ಕಪ್ಪ ಬಿಟ್ಟವೆ ಅಂದರೆ ಒಂದು ಮರಿ ಉಳಿದಿದ್ದು. ಅದಕ್ಕೋಸ್ಕರ ಇದರೊಳಗೆ ಬಿಟ್ಟಿದ್ದು. ಆದರೆ ಆ ದೊಡ್ಡ ಮರಿಗೆ ಏನೋ ಕಚ್ಚಿದರೆ ಸಪ್ರೇಟ್ ಮಾಡಬೇಕು. ಅದು ಕಚ್ತಾ ಇರಲಿಲ್ಲ, ಚೆನ್ನಾಗಿ ಮೇಯಿಸ್ಕೊಂಡಿತ್ತು. ಅದರಿಂದ ಬಿಟ್ಟು ನಮಗೂ ಬೆನಿಫಿಟ್ ಆಯಿತು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಮರಿಗಳಿಗೆ ನಾವು ತಂದಾಗ ಈಗ ಬೇಸಿಗೆ ಟೈಮಲ್ಲಿ ಆಗಿರೋದ್ರಿಂದ ಒಂದು ಸ್ವಲ್ಪ ಬಲ್ಪಾಗಿ ಕ್ಲೀನಾಗಿ ನೋಡ್ತಾ ಇರಬೇಕು. ಏನಕ್ಕೋಸ್ಕರ ಜಾಸ್ತಿ ಹೀಟ್ ಆದಾಗ ಮರಿಗಳು ಸಾಯೋ ಚಾನ್ಸಸ್ ಇರುತ್ತೆ. ಅದರಿಂದ ಹೇಳ್ತಾ ಇರೋದು, ಈ ಬೇಸಿಗೆ ಟೈಮಲ್ಲಿ ಒಂದು ಸ್ವಲ್ಪ ಬಲ್ಪ್ ಕಾವು ನೋಡ್ಕೊಂಡು ಕೊಡಬೇಕಾಗಿರುತ್ತದೆ. ಇಲ್ಲಾಂದರೆ ಸಾಯೋ ಚಾನ್ಸಸ್ ಇರ್ಬಿಡುತ್ತೆ ಮರಿಗಳು ಜಾಸ್ತಿ ಹೀಟಾಗಿ. ಅದಕ್ಕೆ ಹೇಳ್ತಾ ಇರೋದು, ಬೇಸಿಗೆ ಟೈಮಲ್ಲಿ ಒಂದು ಸ್ವಲ್ಪ ನೋಡ್ಕೊಂಡು ಇದು ಮಾಡಿ. ಮತ್ತು ಇನ್ನೊಂದೇನಪ್ಪ ಅಂದರೆ ನಮಗೆ ಚಳಿಗಾಲದಲ್ಲಿ ಬಲ್ಪ್ ಅಂದ್ಬಿಟ್ಟಿದ್ರು ಏನಾಗಲ್ಲ. ಆದರೆ ಬೇಸಿಗೆ ಟೈಮಲ್ಲಿ ಈಗ ಮಧ್ಯಾಹ್ನ ಟೈಮಲ್ಲಿ ಬಿಸಿಲಿರುತ್ತೆ, ಆಗ ಇದಾಗೋಯ್ತದೆ ಅಂತ ಹೇಳ್ತೀನಿ. ಮತ್ತು ನಾವು ಮರಿಗಳಲ್ಲಿ ಮೇವು ಹಾಕ್ಬೇಕಾದ್ರೆ ಏನಪ್ಪ ಅಂದರೆ ಕೆಳಕ್ಕೆ ಇಲ್ಲ ಪೇಪರು ಇಲ್ಲ ಅಂದರೆ ಚೀಲ ಹಾಸ್ಬೇಕು. ಏನಕ್ಕೋಸ್ಕರಪ್ಪ ಅಂದರೆ ಮೇವು ಮೇಯಕ್ಕೆ ಬರ್ತಾರಲ್ಲ, ಅದರಿಂದ ನಾವು ಈ ರೀತಿ ಹಾಕಿದಾಗ ಅನುಕೂಲವಾಗಿ ಮೇವು ಮೇಯ್ತವೆ ಅಂತ ಹೇಳ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ ನೀವು ಕ್ಲೀನ್ ಮಾಡ್ತಾ ಇರಬೇಕು. ಕ್ಲೀನಾಗಿ ಮೇವು ಮೇಯೋ ಗಂಟ ಒಂದು ದಿವಸಕ್ಕೆ ಒಂದು ಟೈಮಾದ್ರು ಕ್ಲೀನ್ ಮಾಡಲೇಬೇಕು. ಏನಕ್ಕೋಸ್ಕರಪ್ಪ ಅಂದರೆ ಗಲೀಜೆಲ್ಲ ತಿನ್ನುತ್ತೆ. ನಾವು ಮಾಡಿರೋ ಗಲೀಜನ್ನೇ ತಿಂದಾಗ ಒಂದು ಸ್ವಲ್ಪ ಕಾಯಿಲೆ ಬರೋ ಚಾನ್ಸಸ್ ಇರುತ್ತೆ. ಅದರಿಂದ ಎಲ್ಲರಿಗೂ ಹೇಳ್ತಾ ಇರೋದು. ನಾನು ನೆಕ್ಸ್ಟು ನಿಮಗೆ ಯಾವ ರೀತಿ ವ್ಯಾಕ್ಸಿನೇಷನ್ ಹಾಕಬೇಕು 7 ಡೇಸ್ ಎಲ್ಲನೂ ಕ್ಲಿಯರಾಗಿ ಹೇಳ್ತಾ ಹೋಗ್ತೀನಿ. ಅದರಿಂದ ಎಲ್ಲರೂ ಕೂಡ ನಾನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಕ್ತಾಯಗೊಳಿಸುತ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.